ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिं हवामहे कविं कवीनामुपमश्रवस्तवं ज्येष्ठराजं ब्रह्मणान् ब्रह्मणस्पद आनष्टन्वन्नोतिभिस्सेदसादनं श्रीमहागणाधिपतये नमः। प्रणो देवी सरस्वती वाजेभिर्वाजने एवते धैनाम विद्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेद वेदान्त वेद्याय मेघश्यामलमूर्ते हंसां मोहनरूपाय पुण्यश्लोकाय मङ्गलम्। इष्टदेवता कुलदेवता भूनीला समेत श्रीलक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ತಾಪತ್ರಯಗಳ ಬಗ್ಗೆ ಹೇಳಿದ್ವಿ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಅಂತ ಹೇಳಿ, ಯಾವ ಮನುಷ್ಯ ಈ ಮೂರು ರೀತಿಯಾಗಿರ್ತಕ್ಕಂತಹ ತಾಪತ್ರಯಗಳು, ಯಾವುದು ತಾಪತ್ರಯಗಳು ಅಂದರೆ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿ ದೈವಿಕ ಅಂತಕ್ಕಂಥ ಮೂರು ತಾಪತ್ರಯಗಳನ್ನ ಹೊಂದಿರ್ತಾನೋ ಅಂತಹ ಆ ತಾಪತ್ರಯಗಳ ಮಧ್ಯದಲ್ಲಿ ತೊಂದರೆಗಳು ಅನುಭವಿಸ್ತಿರ್ತಕ್ಕಂತಹ ಈ ಒಂದು ಕಷ್ಟಗಳಿಂದ ಪರಿಹಾರ ಮಾಡ್ತಕ್ಕಂತಹ ಆ ಜಗಜ್ಜನನಿ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಅನ್ನೋ ಮಾತನ್ನ ನಾವು ವಿವರವಾಗಿ ನಾವು ಹೇಳಿದ್ವಿ. ಇವತ್ತಿನ ಒಂದು ಭಾಗದ ಆರಂಭ ತರುಣಿ ಅಂತ ಹೇಳಿ ನಾವು ಈಗಾಗಲೇ ಹೇಳಿದ್ವಿ. ಜಗನ್ಮಾತೆ ಷೋಡಶಿ, 16 ವರ್ಷದವಳು, ಅವಳಿಗೆ ಮುಪ್ಪು ಅನ್ನೋದಿಲ್ಲ, ಯಾವಾಗಲೂ 16 ವರ್ಷದವಳೇ ಹಾಗೆ ಅಂತ ಹೇಳಿ. ಅತ್ಯಂತ ರೂಪವತಿ, ಲಾವಣ್ಯವತಿ, ಶಕ್ತಿವಂತೆ, ಎಲ್ಲವೂ ಕೂಡ ಇಂಥದ್ದು ಅಂತಿಲ್ಲ, ಅವಳಿಗೆ ಯಾವ್ದು ಸರಿಸಾಟಿ ಇಲ್ಲ ಅನ್ನೋ ಮಾತನ್ನ ನಾವು ಅನೇಕ ಬಾರಿ ಹೇಳ್ತಾ ಹೋಗಿದ್ದೀವಿ. ಹಾಗೆ ತರುಣಿ ಅಂತ ಅಂದಾಗ ಯೌವನ ಅಂದ್ರೆ ಯೌವನವನ್ನು ಹೊಂದಿರತಕ್ಕಂಥವಳು ಅಂತ ಹೇಳಿ. ಹಾಗಾಗಿ ತಾಯಿ ಯಾವಾಗಲೂ ಕೂಡ ತರುಣಿ, ಅದು ಅವಳಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ವೃದ್ಧಾಪ್ಯಗಳಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಅವಳು ಯಾವಾಗ್ಲೂ 16 ವರ್ಷದವಳು ಅನ್ನೋ ಮಾತನ್ನ ಕೂಡ ನಾವು ಹೇಳಿದ್ವಿ. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಈ ಕುಂಡಲಿನಿ ನಾವು ಹೇಳಿದ್ವಿ, ಕುಂಡಲಿನಿ ಅಂತ ಹಿಂದೆ ಆ ಕುಂಡಲಿನಿ ಅನ್ನೋ ಮಾತನ್ನ, ಆ ನಾಮವನ್ನು ಹೇಳುವಾಗ ಬಹಳ ವಿಸ್ತಾರವಾಗಿ ಹೇಳಿದ್ವಿ. ಆ ಯೌವನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಕುಂಡಲಿನಿಯಿಂದ ಅವಳು ಹೊರಡೋದಿಕ್ಕೆ ಆರಂಭ ಮಾಡಿ, ಅಲ್ಲಿ ಜಾಗೃತಳಾಗಿ ಅಲ್ಲಿ ಹೊರಡೋದಿಕ್ಕೆ ಆರಂಭವಾಗಿ ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ, ರುದ್ರಗ್ರಂಥಿಗಳನ್ನ ಭೇದಿಸಿ ನಂತರ ಸಹಸ್ರಾರದಲ್ಲಿರ್ತಕ್ಕಂತಹ ಆ ಪರಮೇಶ್ವರನನ್ನ ಸೇರ್ತಾಳೆ ಹಾಗೆ ಅಂತ ಹೇಳಿ. ಹಾಗೆ ಇಂತಹ ಊರ್ಧ್ವಮುಖ ಪ್ರಯಾಣಕ್ಕೆ ಅವಳು ಜಾಗೃತವಾದವಳು ಅನ್ನೋ ಮಾತನ್ನ ಹೇಳ್ತಾರೆ. ಇವಳು 16 ಅಕ್ಷರಗಳನ್ನು ಹೊಂದಿರತಕ್ಕಂತಹ ಶ್ರೀವಿದ್ಯಾ ಷೋಡಶ ಮಂತ್ರಾಕ್ಷರಿಯನ್ನು ಹೊಂದಿರತಕ್ಕಂಥವಳು, ಅತ್ಯಂತ ಶಕ್ತಿಶಾಲಿ ಅನ್ನೋ ಮಾತನ್ನ ಹೇಳ್ತಾ ಅಂತಹ ಲಾವಣ್ಯವತಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ತರುಣಿ ಅನ್ನೋ ಮಾತನ್ನ ಹೇಳ್ತಾರೆ. ಮುಂದಿನ ನಾಮ ತಾಪಸಾರಾಧ್ಯ ಅಂತ ಹೇಳಿ. ಇಲ್ಲಿ ತಾಪಸಿಗಳು ಅಂತಂದ್ರೇನು ಅಂತಂದಾಗ, ತಪಸ್ಸನ್ನ ಮಾಡ್ತಾ ಇರ್ತಕ್ಕಂಥವರು, ದೇವಿಯನ್ನ ಆರಾಧಿಸ್ತಕ್ಕಂಥವರು, ಆ ದೇವಿಯನ್ನ ಉಪಾಸನೆ ಮಾಡ್ತಕ್ಕಂಥವರು, ತಪಸ್ಸನ್ನ ಮಾಡಿ ಅವಳನ್ನು ಒಲಿಸ್ಕೊಳ್ತಕ್ಕಂಥವಳು, ಅವರ ಅನುಗ್ರಹವನ್ನು ಪಡಿತಕ್ಕಂಥವರು ಹಾಗೆ ಅಂತ ಹೇಳಿ ನಾವು ಅನೇಕ ಬಾರಿ ಹೇಳ್ತಾ ಇದ್ವಿ. ಅಂತಹ ತಪಸ್ವಿಗಳಿಂದ ಆರಾಧಿಸಲ್ಪಡ್ತಿರ್ತಕ್ಕಂಥವಳು, ಹಾಗಾಗಿ ಅವಳು ತಾಪಸಾರಾಧ್ಯ ಅಂತ ಹೇಳಿ. ಇಲ್ಲಿ ತಾಪಸೈ ತಪಸ್ವಿಭಿ ಆರಾಧ್ಯ ಅಂತ
ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ತಪಸ್ಸಿನ ಬಗ್ಗೆ ಏನು ಹೇಳಿದಾನೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಮನಸಚ್ಚೇಂದ್ರಿಯಾಣಾಂಚ ಏಕಾಗ್ರಿಯಾಣಾಂ ತಮ ಉಚ್ಯತೆ ಅಂತ. ಅಂದ್ರೆ ಮನಸ್ಸು ಇಂದ್ರಿಯಗಳನ್ನ ಯಾರು ಏಕಾಗ್ರತೆಯಿಂದ ತಮ್ಮ ಒಂದು ಹತೋಟಿನಲ್ಲಿ ಇಟ್ಕೊಂಡಿರ್ತಾರೋ, ಅಂತಹ ಒಂದು ಹತೋಟಿನಲ್ಲಿ ಇಟ್ಕೊಂಡು ಮಾಡ್ತಕ್ಕಂತಹ ಉಪಾಸನೆ ಅಥವಾ ಜಪ ತಪ್ ಏನಿದ್ರು ಅದನ್ನ ತಪಸ್ಸು ಅಂತ ಕರೀತಾರೆ. ಮನಸ್ಸು ಮತ್ತು ಇಂದ್ರಿಯಗಳು ಯಾವ್ದನ್ನ ನೋಡುತ್ತೋ ಅದು ಮನಸ್ಸು ನೋಡಿ ಅದು ಚಂಚಲ ಆಗ್ಬಿಡುತ್ತೆ. ಆ ಎರಡನ್ನೂ ಕೂಡ ಇಂದ್ರಿಯಗಳು ಮತ್ತೆ ಮನಸ್ಸನ್ನ ಯಾರು ತಮ್ಮ ಹತೋಟಿಯಲ್ಲಿಟ್ಟು ಆ ಒಂದು ತಪಸ್ಸನ್ನ ಮಾಡ್ತಾರೋ, ತಮ್ಮ ತದೇಂದ್ರಿಗೆ ಆ ದೇವಿಯನ್ನ ಆರಾಧನೆ ಮಾಡ್ತಾರೋ, ಆ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಾರೋ, ಆ ಪ್ರಯತ್ನಕ್ಕೆ ಅದನ್ನ ತಪಸ್ಸು ಅಂತ ಕರೀತಾರೆ. ಮುಂದೆ ಈ ತ್ರಿಶತಿಯಲ್ಲಿ ಕೂಡ ಒಂದು ಮಾತು ಬರುತ್ತೆ, ಏಕಭಕ್ತಿ ಮದರ್ಚಿತ ಅನ್ನುವಂತ ಒಂದು ನಾಮ ಲಲಿತಾ ತ್ರಿಶತಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಅಂತಹ ತಾಪಸಿಗಳಿಂದ ಆರಾಧಿಸಲ್ಪಡ್ತಿರ್ತಕ್ಕಂತಹ ಆ ಜಗನ್ಮಾತೆ ತಾಪಸಾರಾಧ್ಯ. ಮುಂದಿನ ನಾಮ ತನು ಮಧ್ಯ. ನಾವು ಇದನ್ನ ಆ ದೇವಿಯ ಒಂದು ವರ್ಣನೆಯನ್ನು ಮಾಡ್ತಾ ಹೇಳಿದ್ವಿ. ಆ ದೇವಿಯ ನಡು ಸೊಂಟದ ಭಾಗ ಅತ್ಯಂತ ಕೃಶಿವಾಗಿದೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಆ ಒಂದು ಕೃಶಿವಾಗಿರ್ತಕ್ಕಂತಹ ಆ ಒಂದು ನಡು ತನು ಮಧ್ಯ, ಅಂದ್ರೆ ಆ ಸಣ್ಣದಾಗಿರ್ತಕ್ಕಂತಹ ನಡುವನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ. ಈ ಸ್ವರೂಪ ಎಲ್ಲೂ ವರ್ಣಿಸ್ತಾರೆ ಅಂದರೆ ಜಗನ್ಮಾತೆಯ ರೂಪ ವೈಭವವನ್ನು ವರ್ಣಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇಡೀ ಆ ಶ್ರೀಚಕ್ರ ಏನಿದೆ ಅದು ಆ ಜಗನ್ಮಾತೆಯ ಶರೀರ, ಸಂಪೂರ್ಣವಾಗಿರ್ತಕ್ಕಂತಹ ಆ ಶರೀರ. ಹಾಗಾಗಿ ಶ್ರೀಚಕ್ರದ ಮಧ್ಯಭಾಗ ಅಂದ್ರೆ ಯಾವುದು? ಬಿಂದು. ಯಾಕೆಂದ್ರೆ ಆ ಬಿಂದುವಿನಿಂದಾನೆ ಎಲ್ಲವೂ ಕೂಡ ಹರಡ್ಕೊಂಡು ಹೋಗಿದೆ ಅಂತ ನಾವು ಹಿಂದೆ ಒಂದು ಮಾತು ಹೇಳಿದ್ವಿ. ಬಿಂದು ಅಂತಕ್ಕಂಥದ್ದು ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ಶಕ್ತಿ ಎಲ್ಲ ಕಡೆ ಅದು ಒಂದು ಹೂವು ಹೇಗೆ ಅರಳುತ್ತೋ ಆ ರೀತಿಯಲ್ಲಿ ಅದು ಕೆಳಗಡೆಗೆ ಅರಳಿದೆ ಅನ್ನೋ ಮಾತನ್ನ. ಹಾಗಾಗಿ ಆ ಬಿಂದು ಮಧ್ಯದಲ್ಲಿ ಈಗ ಒಂದು ಕೊಳ ಇದೆ ಅಂತ ಇಟ್ಕೊಂಡು ಒಂದು ಕಲ್ಲನ್ನ ಅಲ್ಲಿ ಹೆಸದಾಗ ಬಿಂದು ಅಲ್ಲಿದ್ದಾಗ ಅದ್ರದ್ದು ಆ ಒಂದು ತರಂಗಗಳು ಏರ್ಪಡುತ್ತೆ. ಅದೇ ರೀತಿಯಲ್ಲಿ ಶ್ರೀಚಕ್ರದಲ್ಲಿ ಇರ್ತಕ್ಕಂತಹ ಬಿಂದು ಅದರ ಸುತ್ತ ಇರತಕ್ಕಂತಹ ಒಂದು ಆವರಣಗಳೇ ತರಂಗಗಳು. ಹಾಗಾಗಿ ಆ ಬಿಂದು ಅಂತಕ್ಕಂತಹ ಆ ಒಂದು ಶಕ್ತಿ ಏನಿದೆ ಆ ತಾಯಿಯ ಶರೀರ. ಹಾಗಾಗಿ ಆ ಇಡೀ ಚಕ್ರವೇ ಆ ತಾಯಿಯ ಶರೀರ ಅಂತ ಹೇಳ್ತಾರೆ. ಶ್ರೀಚಕ್ರದ ಮಧ್ಯಭಾಗ ಅಂತಂತಂದ್ರೆ ಬಿಂದು, ಆ ಬಿಂದು ರೂಪದಲ್ಲಿರ್ತಕ್ಕಂತಹ ಆ ಜಗಜ್ಜನನಿ ತನು ಮಧ್ಯ. ಆಮೇಲೆ ಕಂಚಿನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಚಿ ದೇಶೇ ತನು ಮಧ್ಯಾಖ್ಯ ದೇವಿ ಪ್ರಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಚಿಯಲ್ಲಿರುವ ಕಾಮಾಕ್ಷಿ ದೇವಿಯ ಆ ಇನ್ನೊಂದು ಹೆಸರು ಕೂಡ ತನು ಮಧ್ಯ ಅಂತ. ಆಕೆ ಜಗನ್ಮಾತೆ, ಅವಳು ಕೂಡ ಲಲಿತಾ ತ್ರಿಪುರ ಸುಂದರಿ ಆಗಿರೋದ್ರಿಂದ ಕಂಚಿಯಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಕಾಮಾಕ್ಷಿ ಮಾತೆಯ ನಡು ಕೂಡ ಅತ್ಯಂತ ಸಣ್ಣದು. ಹಾಗಾಗಿ ಆಕೆಯನ್ನು ಕೂಡ ತನು ಮಧ್ಯ ಅಂತ ಕರೀತಾರೆ. ಅಲ್ಲಿ ಈಶ್ವರನ ಒಂದು ದೇವಸ್ಥಾನ ಇದೆ, ಬಿಲ್ವೇಶ್ವರ ಅಂತ ಕರೀತಾರೆ. ಆ ಬಿಲ್ವೇಶ್ವರ ಕಾಂತ ತನು ಮಧ್ಯ ಮಾಂಪಾತು ಅಂತಂದ್ರೆ ಬಿಲ್ವೇಶ್ವರನಾಗಿರ್ತಕ್ಕಂತಹ ಆ ಬಿಲ್ವೇಶ್ವರ ಅಂತ ಪ್ರಸಿದ್ಧನಾಗಿರ್ತಕ್ಕಂತಹ ಪರಮೇಶ್ವರ ನಿನ್ನ ಪತ್ನಿ ಆಗಿರ್ತಕ್ಕಂತಹ ಆ ತನು ಮಧ್ಯ ಆ ದೇವಿ ನಮ್ಮನ್ನ ಪಾಲಿಸು ತಾಯಿ, ನಮ್ಮನ್ನ ರಕ್ಷಣೆ ಮಾಡು, ನಮ್ಮನ್ನ ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಮುಂದಿನ ನಾಮ ತಮೋಪಹ. ಇಲ್ಲಿ ತಮ ಅಂತಂದ್ರೆ ಅವಿದ್ಯೆ ಅಂತ ಹೇಳಿ, ಅಜ್ಞಾನ. ಯಾವಾಗ ಇಂತಹ ಅಜ್ಞಾನ ಅವಿದ್ಯೆಗಳು ನಮ್ಮಲ್ಲಿ ಆವರಿಸ್ಕೊಂಡ್ಬಿಡುತ್ತೋ ಆಗ ನಾವು ಮಾಡ್ಬೇಕಾಗಿರ್ತಕ್ಕಂತಹ ಪುಣ್ಯ ಕೆಲಸಗಳಾಗ್ಲಿ ಅಥವಾ ಧರ್ಮಾಚರಣೆಗಳಾಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರ ಡೈರೆಕ್ಷನ್ನೇ ಬೇರೆ, ಆಪೋಸಿಟ್. ಹಾಗಾಗಿ ಇಂತಹ ಅಜ್ಞಾನವನ್ನ ಅವಿದ್ಯೆಯನ್ನ ಹೋಗ್ಲಾಡ್ಸಮ್ಮ ಅಂತ ಹೇಳಿ ಯಾವಾಗ ನಾವು ಆ ಜಗನ್ಮಾತೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತೀವೋ ಅಂತಹ ಸಂದರ್ಭದಲ್ಲಿ
ಜಗನ್ಮಾತೆ ನಮಗೆ ಅನುಗ್ರಹಿಸಿ ನಮ್ಮಲ್ಲಿರ್ತಕ್ಕಂತಹ ಅವಿದ್ಯೆ, ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥವಳು. ಹಾಗಾಗಿ ಆ ಒಂದು ತಮೋಪಹ ಅನ್ನಂತಹ ನಾಮವನ್ನು ಅವಳು ಹೊಂದಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಚಿತಿಹಿ, ಮುಂದಿನ ನಾಮ ಚಿತಿಹಿ. ಶಾಸ್ತ್ರೀಯವಾಗಿ ಚಿತಿ ಅಂತಂದ್ರೆ ಚೈತನ್ಯ ಅಂತ ಕರಿತೀವಿ. ಸ್ವತಂತ್ರ ವಿಶ್ವಸಿದ್ಧಿ ಹೇತು ಚಿತಿಹಿ ಅಂತ ಶಕ್ತಿ ಸೂತ್ರ ಹೇಳುತ್ತಂತೆ. ಅಂದ್ರೆ ಇದೊಂದು ನಿರ್ವಚನ. ದೇವಿ ಜ್ಞಾನ ಸ್ವರೂಪಳು. ಆ ಇಡೀ ಪ್ರಪಂಚ ವಿಶ್ವದಲ್ಲಿರೋದಕ್ಕೆ ಯಾವುದು ಶಕ್ತಿಯೋ ಅದೇ ಚಿತಿಹಿ ಅಂತಾರೆ. ಈ ವಿಶ್ವದಲ್ಲಿ ಯಾವ್ಯಾವ್ದು ಇರಬೇಕು ಅಂತ ಇದೆಯೋ ಅದೆಲ್ಲ ತರ ಶಕ್ತಿ ಯಾರು ಅಂದ್ರೆ ಆ ಜಗನ್ಮಾತೆ. ಹಾಗಾಗಿ ಅವಳನ್ನ ಚಿತಿ ಅಂತ ಕರೀತಾರೆ. ಇಲ್ಲಿ ಮಹಾವಶಿಷ್ಠವೂ ಸಹ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಸೈಷಾ ಚಿತಿರಿತಿ ಪ್ರೋಕ್ತ ಜೀವನ ಜೀವಿತೈಷಿಣ ಮಹಾ ಅಂತ ಕರೀತಾರೆ. ಅಂದ್ರೆ ಜೀವಿಸಬೇಕು ಅಂತಕ್ಕಂತಹ ಇಚ್ಛೆಯುಳ್ಳವರಿಗೆ ದೇವಿ ಜೀವನಳಾಗಿರೋದ್ರಿಂದ, ಜೀವಿಸಬೇಕು ಅಂತ ಇಚ್ಛೆ ಇರತಕ್ಕಂತಹ ಎಲ್ಲ ಜೀವಿಗಳಿಗೂ ಅವಳೇ ಜೀವನಕ್ಕೆ ಆಧಾರಳಾಗಿರೋದ್ರಿಂದ ಚೈತನ್ಯವನ್ನು ಕೊಡ್ತಕ್ಕಂತಹ, ಜ್ಞಾನವನ್ನು ಕೊಡ್ತಕ್ಕಂತಹ, ಶಕ್ತಿಯನ್ನು ತುಂಬತಕ್ಕಂತಹ, ಆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಆ ದೇವಿ ಅವಳು ಚಿತ್ ಸ್ವರೂಪಳು ಅಂತ ಹೇಳಿ. ಹಾಗಾಗಿ ಅವಿದ್ಯಾ ಪರಿಪಂಥಿ ಜ್ಞಾನ ರೂಪ ಅಂದ್ರೆ ಅವಿದ್ಯೆ ಅಥವಾ ಅಜ್ಞಾನಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಜ್ಞಾನ ಸ್ವರೂಪವನ್ನು ಹೊಂದಿರತಕ್ಕಂತಹ ಈ ಜಗನ್ಮಾತೆ ಚಿತಿಹಿ ಅಂದ್ರೇನು, ಅಜ್ಞಾನ ಮತ್ತೆ ಅವಿದ್ಯೆಯನ್ನು ಹೋಗಲಾಡಿಸ್ತಕ್ಕಂತಹ ಅದೆಲ್ಲದಕ್ಕೂ ಕೂಡ ಈ ಒಂದು ಅದಕ್ಕೆ ಆಪೋಸಿಟ್ ವಿರುದ್ಧವಾಗಿರ್ತಕ್ಕಂಥವಳು ಯಾರು ಅಂದ್ರೆ ಚಿತಿಹಿ. ಮುಂದಿನ ನಾಮ ತತ್ಪದ ಲಕ್ಷ್ಯಾರ್ಥ. ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಶಂಕರ ಭಗವತ್ಪಾದರು ಪ್ರತಿಪಾದಿಸಿರ್ತಕ್ಕಂತಹ ಅದ್ವೈತದ ಒಂದು ವಾಕ್ಯ ಏನು ಅಂತಂದ್ರೆ ತತ್ವಮಸಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಜ್ಞಾನ ಅನ್ನೋದು ಯಾವುದು ಅನ್ನೋದಕ್ಕೆ ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ತತ್ ಅಂತಂದ್ರೆ ಆ ಒಂದು ಪದಕ್ಕೆ, ತತ್ ಅನ್ನೋ ಪದಕ್ಕೆ ಲಕ್ಷಾರ್ಥಗಳಿದೆಯಂತೆ, ಬೇಕಾದಷ್ಟು ಅರ್ಥಗಳು, ನಾನಾ ರೀತಿಯಾಗಿರ್ತಕ್ಕಂತಹ ಅರ್ಥಗಳು. ಒಂದೇ ಒಂದು ಪದ ತತ್ ಅನ್ನೋದಕ್ಕೆ ಲಕ್ಷಾರ್ಥಗಳು ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ತತ್ ಅನ್ನೋ ಪದ ಯಾವುದನ್ನ ತಿಳಿಸುತ್ತೋ, ತತ್ ಅನ್ನೋ ಪದ ಯಾವುದನ್ನ ತಿಳಿಸುತ್ತೋ ಅದೇ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ. ಹಾಗಾದ್ರೆ ಈ ತತ್ ಅನ್ನೋದು ಎಲ್ಲಿ ಹೇಳಿದೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ. ನಿಧಾನವಾಗಿ ಇದನ್ನ ಹೇಳ್ಬೇಕು. ಯಾಕಂತಂದ್ರೆ ಹಾಗಾಗಿ ಹೇಳ್ತಾ ಹೋದ್ರೆ ಇದು ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ತತ್ವಮಸಿ ಅಂತಕ್ಕಂಥ ಪದದಲ್ಲಿ ತತ್ ಅನ್ನೋದನ್ನ ಯಾವುದಕ್ಕೆ ಬಳಸ್ತಾರೆ ಅಂತಂದಾಗ ಅವಳೇ ತಾಯಿ ಅಂತ ಹೇಳಿದ್ವಿ. ಅಂದ್ರೆ ಜ್ಞಾನ ಸ್ವರೂಪಿಣಿ. ಹಾಗಾಗಿ ನಾವು ಮಾಡ್ತಕ್ಕಂತಹ ಏನೇನು ಸಾಧನೆಗಳಿದೆಯೋ, ಯಾವ ರೀತಿಯಾಗಿರ್ತಕ್ಕಂತಹ ಏನಾದ್ರು ಒಂದು ಸಾಧಿಸ್ಬೇಕು ಅಂತ ನಾವು ಏನೇನು ಪ್ರಯತ್ನವನ್ನ ಮಾಡ್ತಾ ಇದ್ದೀವೋ ಅಂತಹ ಎಲ್ಲ ಸಾಧನೆಗಳಿಗೂ ಕೂಡ ಇದು ಮಹಾವಾಕ್ಯ. ಹಾಗಾಗಿ ಇದನ್ನ ಉಪದೇಶ ವಾಕ್ಯ ಅಂತ ಕೂಡ ಕರೀತಾರೆ. ತತ್ವಮಸಿ ಅಂತಕ್ಕಂತಹ ಈ ಒಂದು ವಾಕ್ಯವನ್ನ ಏನು ಉಪದೇಶ ವಾಕ್ಯ ಅಂತ ಕರೀತಾರೆ. ಗುರು ಶಿಷ್ಯನಿಗೆ ಈ ಒಂದು ಮಾತನ್ನ ಹೇಳ್ತಾನಂತೆ, ತತ್ ತ್ವಂ ಅಸಿ ಅಂತ ಹೇಳಿ. ತತ್ ತ್ವಂ ಅಸಿ ಅಂತ ಹೇಳಿ. ತತ್ ಅಂತಂದ್ರೆ ಬ್ರಹ್ಮ ಪದಾರ್ಥ. ಯಾಕಂದ್ರೆ ನಾವು ಹೇಳಿದ್ವಿ ಜಗನ್ಮಾತೆ ಯಾರು? ಬ್ರಹ್ಮಸ್ವರೂಪಿಣಿ. ಹಾಗಾಗಿ ತತ್ ಅಂದ್ರೆ ಅವಳೇ ಅಂತ ನಾವು ಹೇಳಿದಾಗ ಆ ತತ್ ಅನ್ನೋ ಪದಾರ್ಥ ಏನು ಅಂತಂದ್ರೆ ಅದು ಬ್ರಹ್ಮ ಪದಾರ್ಥ. ಆಮೇಲೆ ತ್ವಂ ಅಂತಂದ್ರೆ ಜೀವ. ಅಸಿ ಅಂತಂದ್ರೆ ಐಕ್ಯವಾಗಿರ್ತಕ್ಕಂಥದ್ದು. ತತ್ ಅಂತಂದಾಗ ಬ್ರಹ್ಮ ಪದಾರ್ಥ, ತ್ವಂ ಅಂತಂದ್ರೆ ಜೀವ,
ಅಸಿ ಅಂದ್ರೆ ಅದರಲ್ಲಿ ಐಕ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅದೇ ನೀನಾಗಿದ್ರೆ ಅಂದ್ರೆ ಇದು ನಾವು ಅದು ಅಂತಕ್ಕಂತಹದ್ದನ್ನ ನಾವು ಎಲ್ಲಿ ಅರ್ಥ ಬಳಸ್ತೀವಿ ಅನ್ನೋದೀಗ ನಮ್ಮ ಕನ್ನಡದಲ್ಲಿ ಅದು ಅಂತ ನಾವು ಬಳಸ್ಬಿಡ್ತೀವಿ. ಅದು ಏನ್ ಅರ್ಥ ಅಂದ್ರೆ ಬ್ರಹ್ಮ ಪದಾರ್ಥವನ್ನು ನಾವು ಅದೇ ಅಂತ ಇದ್ದೀವಿ. ಬ್ರಹ್ಮ ಪದಾರ್ಥವನ್ನ ನಾವು ಅದೇ ಅಂತ ನಾವು ಹೇಳ್ತಾ ಇದ್ದೀವಿ. ಹಂಗಾದ್ರೆ ಅದು ಪರೋಕ್ಷ ವಸ್ತು. ಎದುವರೆಗೂ ಬ್ರಹ್ಮವನ್ನ ನಾವು ಏನು ಅದು ಅಂತ ಬಳಸ್ತೀವೋ ಅದುವರೆಗೂ ಅದು ಪರೋಕ್ಷ ವಸ್ತು. ಹಾಗಾಗಿ ಬ್ರಹ್ಮ ಪದಾರ್ಥವನ್ನ ಅದೇ ಅಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೇನು, ಅದು ಪರೋಕ್ಷ ವಸ್ತು. ಹಾಗಾಗಿ ಅದು ಅಂತ ನಾವು ಸಂಬೋಧಿಸ್ತಾ ಇದ್ದೀವಿ. ಆಮೇಲೆ ಎದುವರೆಗೂ ಬ್ರಹ್ಮ ಪದಾರ್ಥವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಂದ್ರೆ ಎದುವರೆಗೂ ಆ ಬ್ರಹ್ಮ ಪದಾರ್ಥವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅದು ಪರೋಕ್ಷನೇ. ಅಂದ್ರೆ ಅದು ಬೇರೆ ಇದು ಬೇರೆ, ಜೀವ ಬೇರೆ ಬ್ರಹ್ಮ ಪದಾರ್ಥ ಬೇರೆ ಅನ್ನೋ ತರ. ಹಾಗಾಗಿ ಯಾವಾಗ ಬ್ರಹ್ಮ ಪದಾರ್ಥವನ್ನ ಅದು ನಾವೇ ಅಂತ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಗೆ ತಲುಪ್ತೀವೋ ಆಗ ಅದು ಅಪರೋಕ್ಷ. ಇದು ಪರೋಕ್ಷ ಅಂತ ಹೇಳಿದ್ವಿ. ಯಾವುದು? ಎದುವರೆಗೂ ನಾವು ಬ್ರಹ್ಮ ಬೇರೆ ಜೀವ ಬೇರೆ ಅಂತಂದಾಗ ಅದು ಪರೋಕ್ಷ. ಯಾವಾಗ ಬ್ರಹ್ಮ ಮತ್ತೆ ನಾವು ಈ ಜೀವ ಎರಡು ಒಂದೇ ಅನ್ನೋ ಸ್ಥಿತಿಗೆ ಯಾವಾಗ ತಲುಪ್ತೀವೋ ಆವಾಗ ಅದು ಅಪರೋಕ್ಷ ಅಂತ ಹೇಳ್ತಾರೆ. ಹಾಗಾಗಿ ತತ್ವಂ ಅಸಿ, ಎದುವರೆಗೂ ಉಪಾಧಿಯಲ್ಲಿ ಹೇಳ್ತೀವೋ ಅದುವರೆಗೂ ಕೂಡ ತತ್ ಮತ್ತೆ ತ್ವಂ. ಉಪಾಧಿ ಅಂದ್ರೆ ನಿಮಗಾಗ್ಲೇ ಹೇಳಿದ್ದೀನಿ, ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಉಪಾಧಿಗಳು, ನಾವು ಎಲ್ಲ ಉಪಾಧಿಗಳು. ಹಾಗಾಗಿ ಉಪಾಧಿಯಲ್ಲಿ ಎದುವರೆಗೂ ನಾವು ಹೇಳ್ತಾ ಇರ್ತೀವೋ ಅಲ್ಲಿವರೆಗೂ ತತ್ ಮತ್ತೆ ತ್ವಂ. ಗುರು ಉಪದೇಶ ಮಾಡಿ ಆ ಗುರುವಿನ ಉಪದೇಶದಿಂದ ನಾವು ಯಾವಾಗ ಉಪಾಸನೆಯನ್ನು ಮಾಡ್ತಾ 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 ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ತೀವೋ ಆಗ ಒಂದು ಒಳ್ಳೆಯ ಜ್ಞಾನ ಉಂಟಾಗಿ ಆ ಒಂದು ಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಒಂದು ಸ್ಥಿತಿಯನ್ನು ಅವನು ತಲುಪಿಬಿಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಸ್ಥಿತಿಯನ್ನು ತಲುಪಿದಾಗ ಆಗ ಏನಾಗೋಯ್ತು, ತತ್ವಮಸಿ ಅಂತಕ್ಕಂಥದ್ದು ಉಪದೇಶ ವಾಕ್ಯ ಆಯಿತು. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಅನುಭವ ವಾಕ್ಯ. ನೋಡಿ, ತತ್ವಮಸಿ ಅಂತಕ್ಕಂಥದ್ದು ಉಪದೇಶ ವಾಕ್ಯ ಆಯಿತು. ಜ್ಞಾನವನ್ನ ಅದನ್ನ ವಿವೇಚನೆ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿ ಆ ಬ್ರಹ್ಮ ಮತ್ತೆ ನಾನು ಅಂತಕ್ಕಂಥದ್ದು ಎರಡು ಈ ಒಂದು ಜೀವ ಅಂತಕ್ಕಂಥದ್ದು ಬೇರೆ ಅಲ್ಲ, ಎರಡು ಒಂದೇ ಅನ್ನೋ ಒಂದು ಜ್ಞಾನ ಸಂಪಾದನೆ ಆದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಬಂದಾಗ ಅದು ಅನುಭವ ವಾಕ್ಯ. ಯಾಕೆಂದ್ರೆ ಅನುಭವ ಆಗಿ ಅದು ಬರ್ತಕ್ಕಂಥದ್ದು. ಇದು ಗುರು ತತ್ವಮಸಿ ಅಂತಕ್ಕಂಥದ್ದು ಇದು ಗುರುವಿನಿಂದ ಉಪದೇಶ ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಒಳಗಡೆ ಇರತಕ್ಕಂತಹ ವಿಚಾರವನ್ನು ಹೇಳ್ತಕ್ಕಂತಹ ನಾಮ ತತ್ವದ ಲಕ್ಷಾರ್ಥ ಅಂತ ಹೇಳಿ ಆ ಜಗನ್ಮಾತೆಯನ್ನ ಕರೀತಾರೆ. ಮುಂದಿನ ನಾಮ ಚಿದೇಕರ ಸ್ವರೂಪಿಣಿ. ನೋಡಿ, ಚಿತ್ ಏಕರಸ ರೂಪಿಣಿ ಅಂತ ಕರೀತಾರೆ. ಇಲ್ಲಿ ಏಕ ಅಂತಂದ್ರೆ ಒಂದು ಅಂತಲ್ಲ, ಏಕ ಅಂದ್ರೆ ಅಖಂಡ ಅಂತ ತಗೋಬೇಕು. ಎಲ್ಲವೂ ಸೇರಿಸಿ ಅಖಂಡ, ಎಲ್ಲವೂ ಏಕ, ಎಲ್ಲವೂ ಒಂದೇ ಅಂತ. ಹಾಗಾಗಿ ಏಕ ಅಂದ್ರೆ ಅಖಂಡ ಅಂತ ಅರ್ಥ. ಅಖಂಡ ಅಂತಂದ್ರೆ ವಿಭಾಗ ಮಾಡಕ್ಕಾಗದೆ ಇರ್ತಕ್ಕಂಥದ್ದು. ಖಂಡ ಅಂದ್ರೇನು? ಬೇರೆ ಬೇರೆ ವಿಭಾಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಖಂಡ ಅಂದ್ರೆ ವಿಭಾಗ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು ಅಖಂಡ. ಹಾಗಾಗಿ ಇದನ್ನೇನ್ ಯಾವಾಗ ಅದು ವಿಭಾಗ ಮಾಡಕ್ಕಾಗೋದಿಲ್ವೋ ಅದನ್ನೇನ್ ಕರೀತಾರೆ? ಸಂಪೂರ್ಣ ಅಂತ ಕರೀತಾರೆ. ವಿಭಾಗ ಆಗೋಗಿದ್ರೆ ಅದನ್ನ ಸಂಪೂರ್ಣ ಅಂತ ಕರೆಯಲ್ಲ. ಯಾವುದನ್ನ ವಿಭಾಗ ಮಾಡಕ್ಕಾಗೋದಿಲ್ವೋ ಅದು ಅಖಂಡ ಅಥವಾ ಅದು ಯಾವಾಗ್ಲೂ ಸಂಪೂರ್ಣ ಅಂತ ಕರೀತಾರೆ. ಆಮೇಲೆ ಇಂತಹ ಸಂಪೂರ್ಣವಾಗಿರ್ತಕ್ಕಂತಹ ರಸ ಚಿದೇಕ ರಸ ಅಂತ ಕರೀತಾರೆ. ಹಾಗಾಗಿ ರಸ ಅಂತಂದ್ರೇನು? ಆನಂದ. ಆದ್ದರಿಂದ ಅಖಂಡಾನಂದ ರೂಪಿಣಿಯಾಗಿರ್ತಕ್ಕಂತಹ ಚಿತ್ ಅಂದ್ರೆ ಇದು ಚೈತನ್ಯ ಮತ್ತೆ ಜ್ಞಾನ
ಎಲ್ಲವನ್ನು ಸೇರಿಸಿದಾಗ ಅಖಂಡ ಜ್ಞಾನಾನಂದ ರಸ ಅಂತ ಕರಿತಿದ್ದಾರೆ. ಹಾಗಾಗಿ ಇದ್ರ ಉದಾಹರಣೆಗೆ ನಾವೇನ್ ತಗೋಬೇಕು ಅಂತಂದ್ರೆ, ಒಂದು ಕಲ್ ಸಕ್ಕರೆ ಅಂತ ತಗೊಳ್ಳಿ. ಆ ಕಲ್ ಸಕ್ಕರೆಯನ್ನು ತಗೊಂಡಾಗ ಅದರದ್ದು ಆಕಾರಗಳು ಬೇರೆ ಬೇರೆ. ಕೆಲವು ಸತಿ ಉಂಡೆ ಇರ್ಬೋದು, ಕೆಲವು ಸತಿ ಬಿಡಿಬಿಡಿಯಾಗಿರ್ಬೋದು, ಇನ್ನೊಂದು ಸತಿ ಅದ್ರದ್ದು ಒಂಥರ ಈ ಪರ್ವತಗಳಿದ್ದ ಹಾಗಿರುತ್ತೆ, ಒಂದೊಂದು ಚೂಪಾಗಿರುತ್ತೆ, ಮೊನಚಾಗಿರುತ್ತೆ. ಎಲ್ಲ ಅದರ ಶೇಪ್, ಅದರದ್ದು ಒಂದು ಆಕಾರ ಏನೇ ಇದ್ರೂ ಕೂಡ ಅದರಲ್ಲಿರ್ತಕ್ಕಂತಹ ಸಿಹಿ ಏನಿದೆ, ಈ ಆಕಾರಗಳು ಹೇಗಿದ್ದು ಅದರ ರೀತಿ ಬದಲಾಗಿರೋದಿಲ್ಲ. ಸಿಹಿ ಒಳಗಡೆ ಸಿಹಿನೇ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆ, ಆ ಸಿಹಿನಲ್ಲಿ ಬದಲಾವಣೆ ಇರದೆ, ಆಕಾರದಲ್ಲಿ ಬದಲಾವಣೆ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಬದಲಾವಣೆ ಸಿಹಿನಲ್ಲಿರೋದ್ರಿಂದ ಇಲ್ಲದೆ ಇರೋದ್ರಿಂದ ಅದು ಒಂದೇ. ಹಾಗಾಗಿ ಒಂದೇ ಸಿಹಿ. ಹಾಗಾಗಿ ತಾಯಿಯ ರೂಪ ಕೂಡ ಜ್ಞಾನಾನಂದ ರಸ. ಮುಂದಿನ ನಾಮ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ ಅಂತ ಹೇಳಿ. ನೋಡಿ, ಮಹಾನುಭಾವರಾಗಿರ್ತಕ್ಕಂತಹ ಹಯಗ್ರೀವರು ಅಗಸ್ತ್ಯ ಮಹಾಮುನಿಗಳಿಗೆ ತ್ರಿಶತಿಯನ್ನು ಹೇಳ್ತಾರಂತೆ. ಲಲಿತಾ ಸಹಸ್ರನಾಮವನ್ನ ಸಂಪೂರ್ಣವಾಗಿ ಹೇಳಿ ತ್ರಿಶತಿಯನ್ನು ಹೇಳ್ತಾರೆ. ಹೇಳಿದ ಮೇಲೆ ಆ ತಾಯಿಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಂಗೊಂದು ವಿಷಯ ಹೇಳ್ತೀನಿ ಕೇಳು ಅಂತ ಹೇಳಿ ಹೇಳ್ತಾರಂತೆ. ಏನು ಹೇಳಿದ್ರು ಅಂದ್ರೆ, ಸ್ವಾತ್ಮೈವ ದೇವತಾ ಪ್ರೋಕ್ತ ಲಲಿತಾ ವಿಶ್ವ ವಿಗ್ರಹ ಅಂತ ಒಂದು ಮಾತನ್ನ ಹಯಗ್ರೀವ ಮಹಾನುಭಾವರು ನಮ್ಮ ಅಗಸ್ತ್ಯರಿಗೆ ಇದನ್ನ ಹೇಳ್ತಾರಂತೆ. ಏನಿದ್ರ ಅರ್ಥ ಅಂತಂತಂದ್ರೆ, ನೋಡಿ, ಸ್ವಾತ್ಮೈವ ದೇವತಾ ಅಂತ ಹೇಳ್ತಾರೆ. ಸ್ವಾತ್ಮೈವ ಅನ್ನೋದನ್ನ ಇಲ್ಲಿ ಬಿಡಿಸ್ತಾರೆ. ನೋಡಿ, ಸ್ವಾತ್ಮ ಏವ ಅಂತ ಹೇಳಿ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಇದು ಕೂಡ ಸ್ವಾತ್ಮ ಅನ್ನೋದನ್ನ ತಿರುಗಿ ಬಿಡಿಸ್ತಾರೆ. ಸ್ವ ಆತ್ಮ ಅಂದ್ರೆ ನಿನ್ನ ಒಂದು ಆತ್ಮ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ನಾನು. ಅಂದ್ರೆ ನಾನು ಅನ್ನೋದಕ್ಕೆ ಯಾವ ಚೈತನ್ಯ ಆಧಾರವಾಗಿದೆಯೋ, ನಾವು ಹೇಳ್ತೀವಿ ನಾನು ನಾನು ಅಂತ ಏನ್ ಹೇಳ್ತೀವಿ, ಆ ಒಂದು ನಾನು ಅನ್ನೋದಕ್ಕೆ ಯಾವ ಚೈತನ್ಯ ಆಧಾರವಾಗಿದೆಯೋ ಅದೇ ಆತ್ಮ ಅಂತ ಹೇಳ್ತಾರೆ. ಆತ್ಮಕ್ಕೆ ನಿರ್ವಚನ ಹೇಳಿದ್ದಾಯ್ತು. ಅಲ್ಲಿಗೆ ಆ ತಾಯಿಯೇ ಲಲಿತಾ ವಿಶ್ವ ವಿಗ್ರಹ ಅಂದ್ರೆ ಒಳಗಡೆ ಇರ್ತಕ್ಕಂತಹ ಆ ಚೈತನ್ಯ ಏನಿದೆ ಅವಳೇ ವಿಶ್ವ ವಿಗ್ರಹ. ಅಂದ್ರೆ ಈಗ ನಮಗೆ ಆ ಒಂದು ಆತ್ಮ ಇದೆ ಅನ್ನೋದಾದ್ರೆ, ನನ್ನ ಹಾಗೆ ಅನೇಕ ಎಲ್ರಿಗೂ ಕೂಡ ಆತ್ಮ ಇದೆ, ಎಲ್ಲ ಜೀವಿಗಳಿಗೂ ಕೂಡ ಆತ್ಮ ಇದೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ಆ ಆತ್ಮ ಅಂದಾಗ ವಿಶ್ವ ಅದ. ಈ ವಿಶ್ವದಲ್ಲೆಲ್ಲತ್ರಲ್ಲೂ ಕೂಡ ಆತ್ಮ ಇರೋದ್ರಿಂದ ಹಾಗಾಗಿ ಅವಳಲ್ಲಿರ್ತಕ್ಕಂಥ ಸ್ಥಳ ಎಲ್ಲವೂ ಕೂಡ ಆತ್ಮ ವಿಗ್ರಹಗಳು. ಹಾಗಾಗಿ ಸ್ವಾತ್ಮೈವ ದೇವತಾ ಪ್ರೋಕ್ತ ಲಲಿತಾ ವಿಶ್ವ ವಿಗ್ರಹ ಅಂತ ಹೇಳಿ, ಅಂದ್ರೆ ಎಲ್ಲತ್ರಲ್ಲೂ ಕೂಡ ಆ ಜಗಜ್ಜನನಿ ಇದಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಸ್ವಾತ್ಮಾನಂದಲ ವಿಭೂತ ಅಂತ ಈ ಎರಡಕ್ಕೂ ಕೂಡ ಒಂದು ಅನುಬಂಧವನ್ನ ತಿಳಿಬೇಕು. ಅಂದ್ರೆ ನಮ್ಮಲ್ಲಿ ಆತ್ಮ ಸ್ವರೂಪಳಾಗಿರ್ತಕ್ಕಂತಹ ಆ ಜಗನ್ಮಾತೆ, ಅಂತಹ ಆತ್ಮ ಸ್ವರೂಪಳಾಗಿರ್ತಕ್ಕಂತಹ ತಾಯಿಯನ್ನ ನಾವು ತಿಳ್ಕೊಂಡ್ರೆ ಜನನ ಮರಣ ಸುಖ ದುಃಖ ಲಾಭ ನಷ್ಟ ಇಂತಹ ಈ ಒಂದು ವಿಕಾರಗಳೇನಿದೆ ಆ ಎಲ್ಲ ವಿಕಾರಗಳು ಕೂಡ ಒಂದು ಉಪಾಧಿ. ಆ ಎಲ್ಲ ಉಪಾಧಿಗಳನ್ನು ದಾಟಿದ ಮೇಲೆ ಒಂದು ಸ್ಥಿತಿ ಏರ್ಪಾಡಾಗ್ಬಿಡುತ್ತೆ. ಯಾವುದದು ಅಂತಂದ್ರೆ ಅಖಂಡವಾಗಿರ್ತಕ್ಕಂತಹ ಸ್ವಾತ್ಮಾನಂದ ಅಂತಕ್ಕಂಥ ಒಂದು ಸ್ಥಿತಿ ಏರ್ಪಾಡಾಗ್ಬಿಡುತ್ತೆ. ಇಲ್ಲಿ ತಾಯಿ ಒಳಗಡೆ ಇರ್ತಕ್ಕಂತಹ ಆತ್ಮ ಸ್ವರೂಪಳಾಗಿರ್ತಕ್ಕಂತಹ ಆ ತಾಯಿಯನ್ನ ನಾವು ತಿಳ್ಕೋಬೇಕು. ಯಾವಾಗ ಆ ಜಗನ್ಮಾತೆಯ ಒಳಗಡೆ ನಮ್ಮಲ್ಲಿ ಇರ್ತಕ್ಕಂತಹ ಜಗನ್ಮಾತೆಯ ಆತ್ಮಸ್ವರೂಪ ಚೈತನ್ಯವನ್ನು ನಾವು ತಿಳ್ಕೊಂಡ್ ಬಿಡ್ತೀವೋ, ಆವಾಗ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದ್ವಂದ್ವಗಳು ಕೂಡ ನಿವಾರಣೆ ಆಗ್ಬಿಡುತ್ತೆ. ಈ ಉಪಾಧಿ ಅಂತಕ್ಕಂಥ ಒಂದು ಸ್ಟೇಜ್ ಏನಿದೆ ಅದನ್ನ ನಾವು ದಾಟಿ ಬಿಡ್ತೀವಿ. ಯಾವಾಗ ಈ ಉಪಾಧಿ ಅಂತಕ್ಕಂಥ ಸ್ಟೇಜ್ ಅನ್ನ ನಾವು ದಾಟಿ ಬಿಡ್ತೀವೋ ಆವಾಗ ಸಿಗ್ತಕ್ಕಂತಹ ಆನಂದ ಯಾವುದು ಅಂದ್ರೆ ಸ್ವಾತ್ಮಾನಂದ ಅಂತ ಕರೀತಾರೆ. ಮುಂದೆ ಅಂತಹ ಆನಂದವನ್ನ, ಎಂತ ಆನಂದ ಅದು ಅದ್ಭುತ, ಹೇಳೋದಕ್ಕೂ ಅದನ್ನು ಊಹಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲದೆ ಇರತಕ್ಕಂತಹ
ಅದ್ಭುತವಾಗಿರ್ತಕ್ಕಂತಹ ಆನಂದ. ಹಾಗಾಗಿ ಅಖಂಡ ಆನಂದ ಸ್ವರೂಪಿಣಿ. ಹಾಗಾಗಿ ಆ ಜಗನ್ಮಾತೆ ಚಿದೇಕರ ಸ್ವರೂಪಿಣಿ. ಈ ಆನಂದ ಎಂಥದ್ದು ಅಂತಂದ್ರೆ ಸಮಸ್ತ ಲೋಕಗಳಲ್ಲಿರ್ತಕ್ಕಂತಹ ಎಲ್ಲ ಆನಂದಗಳನ್ನು ಕೂಡ ಒಟ್ಟು ಮಾಡಿದ್ರೂ ಕೂಡ ಆ ದೇವಿಯ ಆನಂದದ ಮುಂದೆ ಅದು ಅತ್ಯಂತ ಅಲ್ಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆನಂದ ಇದು ಅದನ್ನ ಇಲ್ಲಿ ಹೇಳಿದ್ದಾರೆ. ಲವೀಭೂತ ಬ್ರಹ್ಮಾನಂದ ಸಂತತಿ ಅಂತ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ನೋಡಿ, ಸ್ವಾತ್ಮಾನಂದಲ ವಿಭೂತಿ ಬ್ರಹ್ಮಾದ್ಯಾನಂತ ಸಂತತಿ ಅನ್ನುವಾಗ ಇಲ್ಲಿ ಲವೀಭೂತ ಬ್ರಹ್ಮಾನಂದ ಸಂತತಿ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಈಗ ನಾವೇನು ತಿಳ್ಕೊಂಡ್ವಿ? ಸ್ವಾತ್ಮಾನಂದ ಅಂತಂದ್ರೇನು ಅಂತ ತಿಳ್ಕೊಂಡ್ವಿ. ಮುಂದೆ ಲವೀಭೂತ ಬ್ರಹ್ಮಾನಂದ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಬ್ರಹ್ಮಾನಂದ ಬ್ರಹ್ಮನ ಲೋಕದಲ್ಲಿರ್ತಕ್ಕಂತಹ ಆನಂದ, ಅಲ್ಲಿಂದ ಮೊದಲುಗೊಂಡು ಈ ಕೆಳಗಡೆ ಅತ್ಯಂತ ಕೆಳಗಡೆ ಇರ್ತಕ್ಕಂತಹ ಮನುಷ್ಯ ಆನಂದ ಅಲ್ಲಿವರೆಗೂ ನಾನು ಆಮೇಲೆ ಹೇಳ್ತೀನಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಆನಂದಗಳಿದೆ ಅಂತ. ಆ ಎಲ್ಲ ಆನಂದಗಳು ಕೂಡ ಒಟ್ಟಿಗೆ ಸೇರ್ಕೊಂಡಾಗ ಆ ಆನಂದ ರೂಪದ ಇರ್ತಕ್ಕಂತಹ ಆ ಜಗನ್ಮಾತೆಯ ಆನಂದದ ಮುಂದೆ ಅವೆಲ್ಲವೂ ಕೂಡ ಅತ್ಯಲ್ಪ ಅಂತ ಮಾತನ್ನು ಹೇಳ್ತಾರೆ. ತಾಯಿಯ ಆನಂದ ಸಮುದ್ರಕ್ಕೆ ಹೋಲಿಸ್ಬಿಟ್ರೆ ನಾವು ಪಡ್ತಿರ್ತಕ್ಕಂಥ ಆನಂದ ಅತ್ಯಂತ ತುಂಬಾ ಚಿಕ್ಕದು, ಅದು ಒಂಥರ ಬಿಂದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಬ್ರಹ್ಮಾನಂದ ಅಂದ್ರೆ ಅಲ್ಲ, ಬ್ರಹ್ಮ ಲೋಕದಲ್ಲಿರ್ತಕ್ಕಂತಹ ಆನಂದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬ್ರಹ್ಮಾನಂದ ಅಂದ್ರೆ ಜಗನ್ಮಾತೆನೇ ಬ್ರಹ್ಮ ಸ್ವರೂಪಿಣಿ, ಅವಳ ಆನಂದ. ಹಾಗಾಗಿ ಬ್ರಹ್ಮ ಲೋಕದಲ್ಲಿರ್ತಕ್ಕಂಥ ಆನಂದ, ಹಾಗಾಗಿ ಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂತಹ ಆ ದೇವಿಯ ಆನಂದದ ಮುಂದೆ ಈ ಎಲ್ಲ ಒಟ್ಟುಗೂಡಿಸಿ ಅನುಭವಿಸ್ತಕ್ಕಂತಹ ಆನಂದ ಬಹಳ ಕಡಿಮೆ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಇಲ್ಲಿ ಇನ್ನೊಂದು ಬ್ರಹ್ಮಲೋಕ ಮಾನುಷ್ಯ ಆನಂದ ಅಂದ್ರೆ ಏನು ಅಂತ ತಿಳ್ಕೋಬೇಕು. ನಾವು ಏನೋ ದೊಡ್ಡದಾಗಿ ಓಹೋ ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಗಿರ್ತಕ್ಕಂತ ಆ ಆನಂದ ಏನಿದೆ ಅದು ಕ್ಷಣಿಕ. ಯಾಕೆಂತಂದ್ರೆ ಯಾವುದೋ ಒಂದು ಅಚೀವ್ಮೆಂಟ್ ಮಾಡ್ತೀವಿ, ಬಹಳ ಖುಷಿ ಆಯ್ತು, ಸಾಹೋ ಅನ್ಕೊಂಡ್ಬಿಡ್ತೀವಿ. ಯಾವುದೋ ಸಿಕ್ಕಾಪಟ್ಟೆ ಯಾರೋ ಡಾಕ್ಟರೇಟ್ ಕೊಟ್ರು, ಪದ್ಮಭೂಷಣ ಪದ್ಮವಿಭೂಷಣ ಇನ್ನೊಂದು ಮತ್ತೊಂದು ಏನ್ ಭಾರತ ರತ್ನ, ಹೀಗೆ ಏನೇ ಪ್ರಶಸ್ತಿಗಳು ಏನೇ ಇದಾದ್ರೂ ಕೂಡ ಅದು ಸ್ವಲ್ಪನೇ ಅಂತ. ಯಾಕೆಂತಂದ್ರೆ ಈ ಒಂದು ಆನಂದದ ಮುಂದೆ ಅದು ಸ್ವಲ್ಪ ದಿವಸ ಅಷ್ಟೇ, ಅವ್ರ ಪ್ರಶಸ್ತಿ ಬಂದ ಆ ಹೊತ್ತಿಗೆ ಸಂತೋಷ ಆನಂದ, ಆಮೇಲೆ ಜನ ಅದ್ರ ಪಾಡಿಗವರು ಇವ್ರ ಪಾಡಿಗವರು ಮರ್ತು ಬಿಡ್ತಾರೆ. ಅದು ಅತ್ಯಂತ ಸ್ವಲ್ಪ ಹೊತ್ತು ಮಾತ್ರ, ಟೆಂಪರರಿ. ಆದ್ರೆ ಅದು ದುರ್ಲಭವಾಗಿರ್ತಕ್ಕಂತಹ ಈ ಆನಂದ ಯಾವುದು ಅಂತಂದ್ರೆ ಮನುಷ್ಯ ಆನಂದ. ಯಾಕೆಂತಂದ್ರೆ ಈ ಮನುಷ್ಯ ಆನಂದ ಅಂತಕ್ಕಂಥದ್ದು ಯಾವುದು, ಅದು ಹೇಗಿರುತ್ತೆ ಅಂತಂದ್ರೆ ನೋಡಿ, ಅವನು ಒಳ್ಳೆಯ ಯುವಕನಾಗಿರ್ಬೇಕಂತೆ. ಶಾಸ್ತ್ರ ಹೇಳುತ್ತೆ ಅವನು ಒಳ್ಳೆಯ ಯುವಕನಾಗಿರ್ಬೇಕು, ಅಧ್ಯಯನ ಮಾಡಿರ್ಬೇಕು, ಅಶಿಷ್ಟನಾಗಿರ್ಬೇಕು, ಎಲ್ಲಕ್ಕೂ ಕೂಡ ಅವನು ಇದಾಗಿರ್ಬೇಕು, ದೃಢಿಷ್ಠನಾಗಿರ್ಬೇಕು, ಬಲಿಷ್ಠನಾಗಿರ್ಬೇಕು, ಸಕಲ ಸಂಪತ್ ಸಮೃದ್ಧವಾಗಿರ್ತಕ್ಕಂತಹ ಈ ಭೂಮಂಡಲದ ಒಡೆತನ ಅವನಿಗಿರ್ಬೇಕು. ಆಗ ಇಷ್ಟು ಫೆಸಿಲಿಟಿ ಅವನಿಗಿದ್ರೆ, ಅಂದ್ರೆ ಅವನಿಗೆ ಇಂಥದ್ದಿಲ್ಲ ಅನ್ನೋದಿಲ್ಲ, ಇಡೀ ಭೂಮಂಡಲಕ್ಕೆ ಅವನ ಅಧಿಪತಿ ಆಗಿರ್ಬೇಕು, ಒಳ್ಳೆಯವನಾಗಿರ್ಬೇಕು, ಆರೋಗ್ಯವಂತನಾಗಿರ್ಬೇಕು, ದೃಢಕಾಯನಾಗಿರ್ಬೇಕು, ತನಗೆ ಬೇಕು ಅಂದಾಗ ತಕ್ಷಣ ಕೊಡ್ತಕ್ಕಂತಹ ಅವನ ಒಂದು ಪರಿವಾರಗಳಿರ್ಬೇಕು, ಆಮೇಲೆ ಸಂಪತ್ತನ್ನು ಹೊಂದಿರಬೇಕು, ಬಲಿಷ್ಠನಾಗಿರ್ಬೇಕು. ಎಷ್ಟು ಕ್ವಾಲಿಟೀಸ್ ಅವನಿಗೆ ಇದ್ದು ಆ ಒಂದು ಆನಂದವನ್ನು ಅನುಭವಿಸ್ತಿದ್ದಾನೆ ಅನ್ನೋದಾದ್ರೆ ಅದು ಮನುಷ್ಯ ಆನಂದ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಯಾವ ಯಾವ ರೀತಿಗಳಲ್ಲಿ ಆನಂದಗಳಿದೆ, ಆ ಮನುಷ್ಯ ಆನಂದಕ್ಕಿಂತ ಯಾವುದು ದೊಡ್ಡ ಆನಂದ, ಅದರ ಸ್ಕೇಲ್ ಏನು ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಎಲ್ರಿಗೂ ಕೂಡ ಆ ಜಗಜ್ಜನನಿ ಆಶೀರ್ವಾದದಿಂದ ಶುಭವಾಗ್ಲಿ, ಎಲ್ರಿಗೂ ತಾಯಿಯ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.